ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ಟೊಮೊಟೊ ರಸಮ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ರಸಮ್ಗೆ ಏನೇನು ಬೇಕು ಎಲ್ಲ ನೋಡಿ. ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಬೇಯಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. 3 ಟೊಮೊಟೊ, ಆಮೇಲೆ ಕಾಳು ಮೆಣಸು 1 ಸ್ಪೂನು, ಜೀರಿಗೆ 1 ಸ್ಪೂನು, ಬೆಳ್ಳುಳ್ಳಿ 1 ಗಡ್ಡೆ, ಈರುಳ್ಳಿ ಅರ್ಧ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1-2 ಒಣ ಮೆಣಸು ತಗೊತೀನಿ. ನಾನು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಜಜ್ಜಿಟ್ಕೊತೀನಿ. ಇವಾಗ ಮತ್ತೆ 2 ಒಣ ಮೆಣಸು ಹಾಕ್ಕೊತೀನಿ, ಅದನ್ನು ಜಜ್ಜ್ಕೊತೀನಿ. ಇವಾಗ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ತಗೋಬೇಕು. ನಾನು ಇದು ಟೊಮೊಟೊದಲ್ಲಿ ನೋಡಿ ಹೊಟ್ಟೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ನೀರಲ್ಲಿ ಹಾಕ್ಕೊಳ್ಳೋಣ, ಚೆನ್ನಾಗಿ ಯೂಜ್ಕೊಳ್ಳೋಣ. ಟೊಮೊಟೊ ತುಂಬಾ ಚೆನ್ನಾಗಿರ್ತದೆ. ಟೊಮೊಟೊ ರಸಮ್ ಮಾಡಿದ್ರೆ ಚೆನ್ನಾಗಿ ಯೂಜ್ಕೊಳ್ಳೋಣ. ತೊಕ್ಕೆ ಎಲ್ಲ ಎತ್ತಿ ಸೈಡ್ಗೆ ಹಾಕ್ಕೊಳ್ಳೋಣ. ಇವಾಗ ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತೀನಿ. ಯಾಕೆಂದರೆ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗಿ ಇದನ್ನು ಯೂಜ್ಕೊತೀನಿ. ಯೂಜ್ಕೊಂಡಾದ್ಮೇಲೆ ಉಪ್ಪು, ನಾನು ಅರಿಶಿನ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಕಡಾಯಿ ಇಟ್ಕೊಳ್ಳೋಣ, ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ 4 ಸ್ಪೂನ್. ಒಂದು ಸ್ಪೂನ್ ಸಾಸಿವೆ ಹಾಕ್ಕೊತೀನಿ. ಚಿಟಪಟ ಅಂದಮೇಲೆ ನಾನು ಜಜ್ಜಿಟ್ಕೊಂಡಿದ್ದೀನಲ್ಲ ಈ ಮಸಾಲ ಹಾಕ್ಕೊತೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ತುಂಬಾ ರುಚಿಯಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ನೋಡಿ ಫ್ರೈ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಟೊಮೊಟೊದು, ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ ಬ್ಯಾಡಿಗೆ ಮೆಣಸು 2 ಹಾಕಿ ಜಜ್ಕೊಂಡಿದ್ದಾಗೆ ಕಲ್ಲರು ಒಳ್ಳೆ ಸಖತ್ತಾಗಿ ಬಂದಿದೆ. ತುಂಬಾ ಚೆನ್ನಾಗಿರ್ತದೆ. ನೀವು ಖಾರ ನೋಡ್ಕೊಂಡು ಆಮೇಲೆನೂ ಹಾಕ್ಕೋಬೋದು, ಉಪ್ಪು ಖಾರ. ತುಂಬಾ ಚೆನ್ನಾಗಿರ್ತದೆ. ಒಂದು 10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. 10 ನಿಮಿಷ ಆಗಿದೆ, ಕುದೀತಾ ಇದೆ ನೋಡಿ. ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಸಾಕು, ಇಷ್ಟೇ. ಗ್ಯಾಸ್ ಆಫ್ ಮಾಡ್ಕೊಬಿಡೋಣ. ಟೊಮೊಟೊ ರಸಮ್ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.